ಅವಳಿನ್ನು ನನ್ನಮ್ಮ ಬದುಕಿದ್ದಾಳೆ, ಬಂದೇ ಬರ್ತಾಳೆ ಅಂತ ಕಾಯ್ತಾ ಇದ್ದಾಳೆ. ಮಕ್ಕಳ ಮನಸ್ಸು ಬಹಳ ಮೃದು. ಹಾಗಿರುವಾಗ ಅವಳ ಮನಸ್ಸನ್ನ ಪ್ರಾರಂಭದಲ್ಲೇ ಸರಿಯಾಗಿ ತಿದ್ದಬೇಕು. ಇಲ್ಲದೆ ಹೋದ್ರೆ ಅವಳು ಸೆಕೆಂಡ್ ಪೇಷಂಟ್ ಆದ್ರೆ ಆಶ್ಚರ್ಯವೇ ಇಲ್ಲ. ಓಕೆ ಶೇಖರ್, ಐಲ್ ಟ್ರೈ ಮೈ ಬೆಸ್ಟ್. ವಿಶ್ ಆಲ್ ದ ಬೆಸ್ಟ್. ರಮ್ಯಾ, ಬಯಲಿ. ಯಾಕಮ್ಮ? ಕೂತ್ಕೋ. ಇವತ್ತು ನಿಮ್ ಸ್ಕೂಲಲ್ಲಿ ಏನ್ ಫಂಕ್ಷನ್ ಗೊತ್ತಾ? ಗಾಂಧಿ ಜಯಂತಿ. ಗಾಂಧೀಜಿ ಯಾರು ಗೊತ್ತಾ? ಇವರೇ ಗಾಂಧೀಜಿ. ಇವರು ತುಂಬಾ ಒಳ್ಳೆಯವರು ಅಲ್ವಾ? ವೆರಿ ಗುಡ್. ಈಗ ಇವರು ಎಲ್ಲಿದ್ದಾರೆ ಅಂತ ಗೊತ್ತಾ? ಈಗ ಇವರು ಸತ್ತು ಸ್ವರ್ಗದಲ್ಲಿದ್ದಾರೆ. ಮಹಾತ್ಮ ಗಾಂಧೀಜಿ ತರನೇ ಅಮ್ಮನು ಇಲ್ಲ, ಅಮ್ಮ ಇದ್ದಾಳೆ, ನಾನು ನೋಡ್ದೆ. ನಮ್ ಸ್ಕೂಲ್ ಹತ್ರ ಕಾರಲ್ಲಿ ಹೋಗ್ತಾ ಇದ್ಲು. ರಾಜ, ಭ್ರಮೆ ಅಷ್ಟೇ. ನಿನ್ನಮ್ಮ ಇನ್ನಿಲ್ಲಮ್ಮ. ಅವಳ ದೇಹಕ್ಕೆ ನಾನೇ ಬೆಂಕಿ ಇಟ್ಟೆಮ್ಮ. ಅಮ್ಮ ಇದ್ದಾಳೆ, ಅಮ್ಮ ಇದ್ದಾಳೆ, ನಾನು ನೋಡ್ದೆ. ನೀನ್ ಸುಳ್ಳು ಹೇಳ್ತಾ ಇದೀಯಾ, ನಾನು ನೋಡ್ದೆ. ಇಲ್ಲ, ಅಮ್ಮ ಇದ್ದಾಳೆ, ಅಮ್ಮ ಇದ್ದಾಳೆ. ಹಾ, ಅಮ್ಮ ಇದ್ದಾಳಮ್ಮ. ನಿಮ್ಮಮ್ಮ ಇದ್ದಾಳೆ. ಬಂದ್ಬಿಡ್ತಾಳಮ್ಮ. ದಾದ ಅನ್ಕೊಂಡೇನು? ಇಲ್ಲಿಗೆ ಬಂದ್ರು ನಿಮ್ ಹಳೆ ಬುದ್ಧಿನ ಬಿಟ್ಟಿಲ್ವಾ? ನಿಮ್ ದಾದಾಗಿರೋ ಇನ್ನೊಂದ್ಸಲ ಏನಾದ್ರೂ ಬಿಚ್ಚಿದ್ರೆ? ಇಲ್ಲ ಸರ್. ಓ, ಸರ್, ಪ್ರಶ್ನವ್ರು ನೀವು ನೋಡ್ಬೇಕು ಅಂದ್ರು, ಕರ್ಕೊಂಡು ಬಂದೆ. ನಾನು ಶ್ರೀನಿವಾಸಯ್ಯ ಅಂತ. ಪ್ಲೀಸ್ ಟು ಮೀಟ್ ಯು. ಐ ಆಮ್ ರಂಗನಾಥ್. ಹಲೋ. ಪ್ಲೆಜರ್ ಟು ಮೀಟ್ ಯು. ಹೇಳಿ, ನಾನಿದೇನಾಗ್ಬೇಕು? ನೀವು ಬಹಳ ಕರ್ತವ್ಯಶೀಲರು ಅಂತ ಕೇಳಿದ್ವಿ. ಅದಕ್ಕೆ ಇಂಟರ್ವ್ಯೂ ಮಾಡೋಣ ಅಂತ. ಲಾಸ್ಟ್ ವೀಕ್ ಬೆಳಗಾಂ ಕಿಶನ್ನ ಗಲ್ಲಿಗೇರಿಸಿದ್ರಲ್ಲ, ಅವನ್ ಏನ್ ಅಪರಾಧ ಮಾಡಿದ್ದ? ಅವನು 16 ಕೊಲೆಗಳನ್ನ ಮಾಡಿದ್ದ. ಮೈ ಗಾಡ್, ಅವನೆಂತ ಕಟ್ಕ ಇರ್ಬೋದು. ಎಕ್ಸ್ಕ್ಯೂಸ್ ಮೀ, ನೀವು ಗಲ್ಲಿಗೇರಿಸ್ತಿರಲ್ಲ, ಅವಾಗ ಅದು ಒಂದು ಕೊಲೆ ಅಂತ ನಿಮ್ಗೆ ಅನ್ಸಲ್ವಾ? ಆ ಸಮಯದಲ್ಲಿ ನಾನಾಗಿರಲ್ಲ. ನಾನು ದೇಹ ಮನಸ್ಸು ಒಂದಾಗಿ ಸರ್ಕಾರದ ಆಜ್ಞೆನ ನೆರವೇರಿಸಿರುತ್ತೆ. ಬಾ ಡ್ಯಾಡಿ, ನಮ್ ಸ್ಕೂಲ್ ಹತ್ರ ಹೋಗೋಣ. ಸ್ಕೂಲ್ಗ? ನಾನ್ ಯಾಕಮ್ಮ? ಅಯ್ಯೋ, ಅಷ್ಟು ಗೊತ್ತಾಗ್ಲಿಲ್ವಾ? ನಾನ್ ನಿನ್ನೆ ಹೇಳಿಲ್ವಾ ನನ್ನ ನೋಡಕ್ ಅಮ್ಮ ಬಂದಿದ್ಲು ಅಂತ? ಇವತ್ತು ನನ್ ನೋಡಕ್ ಅಮ್ಮ ಬರ್ತಾಳೆ. ಅಮ್ಮ ಬಂದಾಗ ನಾನು ನೀನು ಸೇರಿ ಅಮ್ಮನ್ನ ಗಟ್ಟಿಯಾಗಿ ಹಿಡ್ಕೊಂಡ್ ಬಿಡೋಣ. ಅವಾಗ ಹ್ಯಾಕ್ ದೇವ್ರ ಹತ್ರಕ್ ಹೋಗ್ತಾಳೆ.